ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಈಗ ಫಸ್ಟು ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಲೂ ಪರೋಟಾಗೆ. ಈಗ ನಾರ್ಮಲ್ ನೀವು ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ತೀರ ಹಾಗೆ ಕಲಸಿಟ್ಕೊಳ್ಳಿ. ಈಗ ನೋಡಿ, ನಾನು ಹಿಟ್ಟನ್ನು ಇದೇ ರೀತಿ ಕಲಸಿಟ್ಕೊಂಡಿದ್ದೀನಿ. ಇದು ಒಂದು 30 ನಿಮಿಷ ಹಾಗೆ ಇರಲಿ. ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇದೊಂದು 30 ನಿಮಿಷ ಹಾಗೆ ಇರಲಿ. ಅಷ್ಟರಲ್ಲಿ ನಾವು ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆನ ಒಂದು 3 ವಿಷಲ್ ಮಾಡಿಸ್ಕೊಳ್ಳೋಣ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಈಗ ನೋಡಿ, ನಾನು 4 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಸ್ಪೂನು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಅನಾರ್ದಾರ್ ಪೌಡರ್ ಅಂದರೆ ದಾಳಿಂಬೆ ಹಣ್ಣಿಂದು ಪೌಡ್ರು, ಮತ್ತು ಕಸೂರಿ ಮೇಥಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಆಲೂಗಡ್ಡೆನ ಈಗ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಉಂಡೆ ಉಂಡೆ ಥರ ಸಿಕ್ಕತ್ತೆ. ಹೀಗೆ ಕೊಬ್ಬರಿ ತುರಿಯೋದ್ರಲ್ಲಿ ನೀವು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ನಾವು ಚಪಾತಿ ಒಳಗೆ ಲಟ್ಟಿಸ್ಕೊಳ್ಳೋದ್ರಿಂದ ಈ ಆಲೂ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಇದೇನೇನು ಪೌಡರ್ಸ್ ಇಟ್ಕೊಂಡಿದ್ವಿ ಇದು ಎಲ್ಲ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಸ್ಟಫ್ ಈ ರೀತಿ ರೆಡಿಯಾಗಿದೆ. ತುಪ್ಪ ಹಾಕ್ಕೊಳ್ಳಲ್ಲ ಅನ್ನೋರು ಆಪ್ಷನಲ್ಲು, ಪರವಾಗಿಲ್ಲ, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನೋಡಿ, ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೆ. ಒಂದು 30 ನಿಮಿಷನೇ ಬಿಟ್ಟಿದೆ. ಎಷ್ಟು ಸಾಫ್ಟಾಗಿ ಆಗಿದೆ. ಮತ್ತು ಇದು ಆಲೂಗಡ್ಡೆ ಸ್ಟಫು, ಇದು ಮತ್ತು ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ. ಉಂಡೆನ ಈ ದಪ್ಪ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಒಂದೆರಡು ಮೆಥಡ್ ತೋರಿಸ್ತೀನಿ. ಮಧ್ಯದಲ್ಲಿ ಹೀಗೆ ದಪ್ಪದಾಗೆ ಇರಲಿ, ಸೈಡಲ್ಲಿ ಹೀಗೆ ನಾವು ತೆಳ್ಳಗೆ ಮಾಡ್ಕೊಂಡು ಬರೋಣ. ನೋಡಿ, ಹೀಗೆ ಮಧ್ಯದಲ್ಲಿ ದಪ್ಪದಾಗಿದೆ. ಸುತ್ತನೂ ನಾನು ಪ್ರೆಸ್ ಮಾಡಿಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಆಲೂಗಡ್ಡೆ ಸ್ಟಫು ಇಷ್ಟು ತಗೊಳ್ಳಿ. ನಾವು ಒಬ್ಬಟ್ಟು ಹೂರ್ಣದ ಮಾಡ್ಕೋತೀವಿ ನೋಡಿ, ಆ ರೀತಿ ಮಾಡಿಕೊಂಡು ಈ ಎಕ್ಸ್ಟ್ರಾ ಹಿಟ್ಟುಗಳನ್ನ ತೆಗೆದುಕೊಂಡ್ಬಿಡಿ. ಮತ್ತು ಈ ಹಿಟ್ಟಲ್ಲೇ ನೀವು ಹಸಿಟ್ಟಲ್ಲೇ ಇದನ್ನು ಪುನಃ ಹೀಗೇ ಸೈಡಲ್ಲಿ ಹೊತ್ಕೊಳ್ತಾ ಬನ್ನಿ. ಈಗ ನಾವು ಇದನ್ನು ಸೈಡಿಂದ ಹೊತ್ಕೋಬೇಕು. ಹೀಗೆ ಮಧ್ಯದಲ್ಲಿ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಸೈಡಲ್ಲಿ ಈಗ ಒತ್ತೋದ್ರಿಂದ ಆಲೂಗಡ್ಡೆ ಸ್ಟಫು ಎಲ್ಲ ಕಡೆನೂ ಹೋಗಿರುತ್ತೆ ಮತ್ತು ಎಲ್ಲೂ ಬ್ರೇಕ್ ಆಗೋದಿಲ್ಲ. ನೋಡಿ, ಈಗ ನೀವು ಸೈಡಲ್ಲಿ ಒತ್ಕೊಳ್ಳಿ.
ನೋಡಿ, ಇಲ್ಲಿ ಆಲೂಗಡ್ಡೆ ಎಲ್ಲೂ ಬ್ರೇಕ್ ಆಗಿಲ್ಲ. ಈಗ ಇದು ಹೆಂಚು ಕಾದಿದೆ, ಹಾಕ್ಕೊಳ್ಳೋಣ. ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಹೀಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನೋಡಿ, ಹೀಗೆ ಉಬ್ತಾ ಇರಬೇಕಾದ್ರೆ ಈಗ ತಿರುಗಿಕೊಳ್ಳೋಣ. ಇದು ಆಲೂ ಪರೋಟ ಬೇಯಿಸ್ಬೇಕಾದ್ರೆ ತುಪ್ಪ ಹಾಕ್ಕೊಂಡ್ರೆ ಅದು ತುಂಬ ಹೊಗೆ ನೀಟಾಗಿ ಕುಕ್ ಆಗಲ್ಲ. ಎಲ್ಲ ನಾವೀಗೆ ಪರೋಟ ಬೇಯಿಸ್ಕೊಂಡ್ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಈ ಥರ ಆಲೂ ಸ್ಟಫ್ ಮಾಡ್ಕೊಂಡು ಮಾಡೋ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ತುಪ್ಪ ಸವರ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಮೊಸರುದು ಒಂದು ಗ್ರೇವಿ ರೆಡಿ ಮಾಡ್ತೀನಿ, ನೋಡ್ಕೊಳ್ಳಿ. ಈಗ ನಾ ಮೊಸರಿಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಜೀರಾ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ.